ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಈಗ ಜಸ್ಟ್ ಸ್ನಾನ ಆಯಿತು. ಸ್ನಾನ ಮಾಡಿ ಪೂಜೆನೂ ಮಾಡೀನಿ. ಎಲ್ಲರೂ ನಾಷ್ಟ ಮಾಡಿ ಹೋಗಿದ್ರು. ಸೊ ನಾಷ್ಟ ಮಾಡ್ಬೇಕಂತೇಳಿ ನಾಷ್ಟ ಮಾಡತ್ತಿದ್ನಿ ನಾನು. ನಮ್ಮ ತ್ರಿಶೂಗೆ ಸ್ವಲ್ಪ ನೆಗಡಿ ಆಗೈತಿ. ಆಕಿನೂ ಮಲಗಿಸಿ ನಾಷ್ಟ ಮಾಡಿರಾತಂತ ಹೇಳಿ ಮಾಡತ್ತಿದ್ನಿ. ಇವತ್ತು ನಾಷ್ಟಕ್ಕೆ ಏನು ಮಾಡಿದ್ದೀನಿ ಅಂತಂದರೆ ವೆಜ್ ಪಲಾವ್. ಏನು ಸನ ತ್ರಿಶಿ ಅದ್ಲು? ಹಾಂ, ಎಲ್ಲ ವೆಜಿಟೇಬಲ್ಸನ್ನು ಹಾಕಿ ಪಲಾವ್ ಮಾಡಿದ್ನಿ. ಪಲಾವ್ ಟೇಸ್ಟ್ ಚಲೋ ಆಗೈತೆ ಅಂತ ಹೇಳತ್ತಿದ್ರು ಎಲ್ಲರೂ. ನೆಕ್ಸ್ಟ್ ಸ್ವಲ್ಪ ಏನಾರ ಸೈಡ್ ಬೇಕಂತ ಹೇಳಿ ಸೇವ್. ನೆಕ್ಸ್ಟ್ ಇದು ಈ ಸ್ವೀಟ ಮನ್ಯಾಗ ಮಾಡಿದ್ದೇನೆ. ಏನಿಲ್ಲ ರೀ, ಸ್ವಲ್ಪ ಸಕ್ಕರೆ ಆನ್ ಮಾಡಿ ಆಮೇಲೆ ಪುಟಾಣಿ ಹಿಟ್ಟಿಂದ ಪುಡಿ ಇತ್ತಂದ್ರೆ ಅದ್ರೊಳಗೆ ಹಾಕಾರ ಚಕ್ಲೆಗತ್ತೆ ಬಡದು ಬಿಡೋದು ಅಷ್ಟೇ. ಈಸಿ ಐತೆ ಅದೇನು ಅಂಥ ಪರಿ ಏನು. ಪಲಾವ್ ಟೇಸ್ಟ್ ಮಸ್ತ್ ಆಗೈತೆ ರೀ. ಎಲ್ಲ ವೆಜಿಟೇಬಲ್ಸನ್ನು ಹಾಕಿ ಮಾಡಿದ್ದೀನಿ ನಾನು ನಾಷ್ಟಕ್ಕೆ. ನಮ್ಮ ತ್ರಿಶು ನೋಡ್ರಿ ಈಗ ಜಸ್ಟ್ ಮಲ್ಕೊಂಡಿದ್ಲೆ ಎದ್ದು ಬಂದ್ಲಕ್ಕಿ. ನಾಷ್ಟ ಮಾಡೋಕ್ಕೂ ಬಿಡುವಾಳ. ಈಗೆ ನೆಗಡಿ ಆದಂಗೆ ಆಗೈತಿ. ಅದಕ್ಕೆ ಸ್ವಲ್ಪ ಕಿರಿಕಿರಿ ಮಾಡತ್ತ. ಕ್ಲೈಮೇಟಿಗೂ ಎಲ್ಲ ಹುಡುಗರಿಗೂ ಹಂಗೆ ಏನು ತಿನ್ಸಿರ್ತಿಂದು ತಿನ್ಮಾಡು. ಹೆಂಗಾಗೈತಿ? ಹೆಂಗಾಗೈತಿ? ಮಸ್ತ್ ಆಗೈತಿ. ಮೊನ್ನೆ ನಮ್ಮ ಹೊಲದಾಗಿಂದ ಚಿಕ್ಕು ಅಂತಂದಿದ್ವಿ. ಎಲ್ಲಾನು ಈ ಥರ ಆಗಿದ್ವು. ಇರ್ವಿನೂ ಭಾಳ ಆಗಿದ್ವು ಅಂತ ಹೇಳಿ ಹೊರಗಿಟ್ಟಿದ್ನಿ. ನಮ್ಮ ಹೊಲದಾಗನ ಹಚ್ಚಿದೀವಿ ನಾವು ಗಿಡ. ಈ ಥರ ಬೆಳೆದಿರ್ತದೆ. ನಮ್ಮ ತ್ರಿಶುನು ಹೇಳತ್ತಾಳ. ತ್ರಿಶು ಏನ? ಹಾಂ, ಟೇಸ್ಟ್ ಅಂತೂ ಭಾರಿ ಇರ್ತಾವ. ಒಳ್ಳೆ ಸಕ್ರೆ ತಿಂದಂಗೆ ಅನಿಸ್ತೈತಿ. ಇದು ಇವ ಗೊಂಜಾಳ ಸ್ವೀಟ್ ಕಾರ್ನ್. ತಿನ್ನಬಾರ್ದು ತ್ರಿಶು, ಅದು ಒಣಗಾಕಿಟ್ಟ ನಾನು ಬಿಸಿಲಿಗೆ. ಇವು ಟೇಸ್ಟ್ ಇಷ್ಟು ಭಾರಿ ಇರ್ತಾವಲ್ಲ, ಒಳ್ಳೆ ಸಕ್ರೆ ತಿಂದಂಗೆ ಅನಿಸ್ತತಿ ಇವ್ನ್ರಿ. ಮಸ್ತ್ ಇರ್ತಾವ. ಇನ್ನೂ ದೊಡ್ಡ ದೊಡ್ಡ ಒಕ್ಕ ಇವ್ರು ಸಣ್ಣ ಸಣ್ಣನೇ ಇದ್ದಾಗ ಕೋದ್ಬಿಟ್ಟಾರ ಇವನ್ನ. ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಮಾಡಿದ್ರಾತಂತ ರೊಟ್ಟಿ ಮಾಡತ್ತಿದ್ನಿ. ಬಿಸಿ ಬಿಸಿ ರೊಟ್ಟಿ ಆಗ ಮಾಡಿ ತಿಂದ್ರೆ ಟೇಸ್ಟ್ ಹತ್ತಾವ. ಕರೆ ಒಂದೊಂದ್ಸಲ ನಾ ಬೆಳಗ್ಗೆನ ಮಾಡಿಬಿಟ್ಟಿರ್ತೇನೆ. ಇವತ್ತು ಮಧ್ಯಾಹ್ನ ಮಾಡಿರಾತಂತ ಮಾಡತ್ತಿದ್ನಿ ಊಟಕ್ಕೆ ಅಂಥೇಳಿ. ಬೆಳಗ್ಗೆ ತಿನ್ನೋದಿಲ್ಲ ಅಂತಂದ್ರೆ ಅವ್ರು, ಅದಕ್ಕೆ ಮಧ್ಯಾಹ್ನ ಮಾಡತ್ತಿದ್ನಿ ನಾನು. ಪಲ್ಯ ನಮ್ಮ ತ್ರಿಶು ಅಕ್ಕಿ ಆಟ ಹಾಕಿ ಚಲೋ ಮಾಡಿದಾಳ ನೋಡ್ರಿ. ಜಿಗಿಟ್ ಹಾಕೊಳತ್ತೇನ್ರಿ ನಾನು. ಫುಲ್ ಬಿಸಿನೀರು ಕಾಯಿಸ್ಕ್ಯಾರ ಜಿಗಿಟ್ ಹತ್ರ ಹಾಕೊಂಡು ಈ ಥರ ಮುಚ್ಚಿ ಹಿಂಗೆ ರೊಟ್ಟಿ ಮಾಡ್ತೇವೆ. ನನ್ನ ಕಡೆ ಕಲ್ಲದು ಇಲ್ಲಂತೆ ಗ್ಯಾಸಿನ ಕಟ್ಟಿ ಮಾಲನ ರೊಟ್ಟಿ ಮಾಡ್ತೀನಿ ನಾನು. ಅದನ್ನು ಕ್ಲೀನಾಗೆ ಒರೆಸ್ಕೊಂಡು ಇದ್ರ ಮ್ಯಾಗನ ರೊಟ್ಟಿ ಮಾಡಿರ್ತೀನಿ. ಸ್ವಲ್ಪ ಇದೆಲ್ಲ ಒಳಗಿಂದ ಜಿಗಿಟ್ ಹಾಕಿರ್ತೇವಲ್ಲ ಬಿಸಿ ನೀರು, ಅದು ಆರ್ಲಂತ ಬಿಟ್ಟೇನಿ. ಎಲ್ಲ ಹಿಟ್ಟನ್ನು ಈ ಥರ ನೀರು ಹಾಕಿ ಸ್ವಲ್ಪನ ತಣ್ಣೀರು ಮಿಕ್ಸ್ ಮಾಡ್ಕೊಂಡು ಈ ಥರ ಹಿಟ್ಟು ನಾದತೀನಿ ನಾನು. ಹಿಟ್ಟು ನೀವು ಎಷ್ಟು ಚಂದ ನಾದ್ತಿರಲ್ಲ ಅಷ್ಟು ಚಲೋ ರೊಟ್ಟಿ ಅಕ್ಕಾವ. ನನಗೂ ರೊಟ್ಟಿ ಮಾಡೋಕ್ಕೇನು ಪರ್ಫೆಕ್ಟ್ ಬರೋದಿಲ್ಲ, ಆದ್ರೂ ಟ್ರೈ ಮಾಡ್ತೀನಿ. ಈಗೀಗ ಚಲೋ ಆಗತ್ತಾವ ಸ್ವಲ್ಪರ. ಈ ಥರ ಸ್ವಲ್ಪ
ಹಿಂಗೆ ಮಾಡ್ಕ ಸ್ವಲ್ಪ ಎಲ್ಲ ಕಡೆನೂ ಆಗೋಂಗೆ ನೀರು ಹಚ್ಬೇಕ್ರಿ. ಹಚ್ಚಿದೀನಿ ನಾನು. ರೊಟ್ಟಿ ಮಾಡೋದೇನು ಅಂಥ ಪರಿ ಕಷ್ಟ ಅಲ್ಲ, ಮಾಡಕ್ಕೆ ಬಂದ್ರೆ ಬರೋಕ್ಕಿಂತ ಮೊದಲು ಭಾಳ ಕಷ್ಟ ಅನಿಸ್ತತಿ. ಸಣ್ಣ ಹುಳಿ ಮಾಡ್ಕೊಂಡು ಈ ಥರ ಸಣ್ಣ ಹುಳಿ ಮಾಡ್ಬೇಕ್ರಿ. ಮಾಡಿ ಸ್ವಲ್ಪ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ಸೈಜ್, ಸ್ವಲ್ಪ ದಿಪ್ಪನೇ ಇದ್ರೂ ನಿಮಗೆ ಬೇಕತ್ತೆ. ಸ್ವಲ್ಪ ತೆಳಗೆ ಹಿಟ್ಟು ಹಾಕ್ಕೊಂಡು ಬೇಯಿಸ್ಕೊಳ್ಳುವಾಗ ಸ್ವಲ್ಪ ನೀಟಾಗಿ ಬೇಯಿಸ್ಕೊಂಡು ಈ ಥರ ಉಪ್ಸಿದ್ರೆ ಊಟದ ಟೈಮ್ ಆತಂತ ಹೇಳಿ ಊಟ ಮಾಡತ್ತಿದ್ವಿ. ಊಟಕ್ಕೆ ನೋಡ್ರಿ ನಾ ಇವತ್ತು ಬೀನ್ಸ್ ಪಲ್ಯ, ಹೀರೆಕಾಯಿ, ಆಮೇಲೆ ಶೇಂಗಾ ಚಟ್ನಿ, ಅಗಸಿ ಚಟ್ನಿ, ಕರಿ ಚಟ್ನಿ, ಲಿಂಬೆ ಉಪ್ಪಿನಕಾಯಿ, ಮೊಸರ, ಮೆಕ್ಕಿ ಉಪ್ಪಿನಕಾಯಿ, ಈ ಉಳ್ಳಾಗಡ್ಡಿ ಎಲ್ಲ ಸೈಡ್ ಹಚ್ಕೋಕೆಟ್ ಮಸ್ತ್ ಅನಿಸ್ತದೆ ರೊಟ್ಟಿ ಜೊತೆ. ನಾ ಬೆಳಗ್ಗೆ ಹೇಳಿದ್ನಲ್ಲ ರೀ ನಮ್ಮ ತ್ರಿಶೂಗೆ ಭಾಳ ಕಫ ಆಗೈತೆ ಅಂಥೇಳಿ. ಹಾಗಾಗಿ ಇದು ಬಜ್ಜಿ ಬೇರೆ ಮತ್ತು ಇದಕ್ಕೆ ದೊಡ್ಡಪತ್ರಿ ಎಲಿನೂ ಅಂತ ಹೇಳಿ ಕರೀತಾರು. ಇದು ನೋಡ್ರಿ 3ರಿಂದ 4 ಸಲ ನೀಟಾಗಿ ತೊಳ್ಕೊಬೇಕು. ಯಾಕಂದ್ರೆ ಇದನ್ನು ಹೊಟ್ಯಾಗೂ ರಸ ಮಾಡಿ ಹಾಕೋಕ್ಕೂ ನಡಿತೈತಿ ಮತ್ತು ತಲೆ ಮೇಲೆನೂ ಇಟ್ಟು ಕಟ್ಟಕ್ಕೆ ನಡಿತೈತಿ. ಹಾಗಾಗಿ ಹೊರಗೂ ಇರ್ತೈತಲ್ಲ ಡಸ್ಟೂ ಭಾಳ ಬಿದ್ದಿರ್ತದಂಥೇಳಿ ಹೊಟ್ಯಾಗ ಹಾಕೋದ್ರಿಂದ ನೀಟಾಗಿ ತೊಳ್ಕೊಬೇಕು 3ರಿಂದ 4 ಸಲ. ಇದನ್ನು ಮಾಡೋದ್ರಿಂದ ಭಾಳ ಉಪಯೋಗ ಐತಿ. ಹುಡುಗರಿಗೆ ಎಷ್ಟೇ ಕಫ ಆದ್ರೂ ಕರಗ್ತತಿ. ಡಾಕ್ಟ್ರಿಗೂ ತೋರಿಸೋ ಅವಶ್ಯಕತೆ ಇಲ್ಲ. 1-2-3 ದಿನ ಈ ಥರ ಮಾಡಿದ್ರೆ ಜಲ್ದಿನ ಕರಗ್ತತಿ ಅದು. ನೋಡ್ರಿ ಗ್ಯಾಸಿನ ಮ್ಯಾಗ ಒಂದು ತವಿ ಇಟ್ಟೇನಿ. ಈಗ ತವಿ ಒಳಗೆ ನಾ ಎಲ್ಲನೂ ತೊಳೆದಿಟ್ಟಿದ್ನಲ್ಲ ದೊಡ್ಡಪತ್ರಿ ಎಲಿನ ಹಾಕತ್ತೇನಿ. ತವಿ ಸ್ವಲ್ಪ ಕಾದ್ಮ್ಯಾಗ ಈ ಥರ ಎಲ್ಲನೂ ಎಲೆ ತೊಳೆದಿಟ್ಟಿರೋವನ್ನ ಹಾಕ್ಬೇಕು. ಸ್ವಲ್ಪ ಬಿಸಿ ಆಗಿದಾವಲ್ಲ ನೋಡಿ. ಮತ್ತು ಒಂದು ಸಲ ಎಲ್ಲನೂ ಉಲ್ಟಾ ಹೊಳ್ಳಿಸ್ಕೊಂಡು ಈ ಥರ ಎಲ್ಲನೂ ಹೊಳ್ಳಿಸ್ಕೊಂಡು ಮತ್ತು ಇನ್ನೊಂದು ಸಲ ಬೆಚ್ಚಗೆ ಮಾಡ್ಕೋಬೇಕು. ಅಂದರೆ ಇವ್ನು ದೊಡ್ಡವರಾದ್ರೆ ಹಸಿವೂ ತಿಂತಾರೆ. ಕರೆ ಸಣ್ಣ ಹುಡುಗರಿಗೆ ಹಾಕತ್ತಿರ್ತೀವಲ್ಲ ಸ್ವಲ್ಪ ಬಿಸಿ ಮಾಡಿ ಹಾಕ್ಬೇಕು. ಬಿಸಿ ಮಾಡಿ ಹಾಕಿದ್ರೇ ಚಲೋ ಅವರಿಗೆ. ಡೈರೆಕ್ಟ್ ಗಿಡದಿಂದ ತಂದು ಹಸಿವನ್ನ ಹಾಕಕ್ಕೆ ನಡೆಯೋದಿಲ್ಲ ಸಣ್ಣ ಹುಡುಗರಿಗೆ. ಅದಕ್ಕೆ ನೋಡ್ರಿ ಈ ಥರ ಬೆಚ್ಚಗೆ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಮಾಡ್ಕೋಬೇಕಿದ್ನ ಈ ಥರ ಮಾಡಿ. ಆಕೆ ಈಗ ಮಕ್ಕೊಂಡು ಆಡ್ರಿ ಇದೀಗ ಈ ಥರ ಬೆಚ್ಚಗೆ ಮಾಡಿದ್ದೇವೆ. ಹಿಂಗೆ ಎಲೆ ಆಗೈತಿದೆ. ಇದನ್ನು ತಲೆ ಹಾಕಿನೂ ಕಟ್ಬೋದ, ಇಲ್ಲಾಂತಂದ್ರೆ ಇದು ರಸ ಮಾಡಿ ಬಾಯಾಗೂ ಕುಡಿಸ್ಬೋದು. ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಆಕಿನ ಇವಾಗ ನಾನು ಎಬ್ಬಿಸಿ, ಇಲ್ಲಾಂದ್ರೆ ಆಕೆ ಎದ್ದ ಮ್ಯಾಗ ಸುಮ್ಮನೆ ಎಬ್ಸಿರೂ ಆಕೆ ಕಾಡ್ತಾಳೆ. ಎದ್ದ ಮ್ಯಾಗನ ಹಾಕ್ತೀನಿ. ಈ ಲಾಗ್ ನಿಮಗೆ ಲೈಕ್ ಆತಂದ್ರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಸಿಗ್ತೀನಿ ನೆಕ್ಸ್ಟ್ ಲಾಗ್ ಒಳಗೆ. ಬಾಯ್ ಬಾಯ್.